ಹೇಮಾವತಿ ಕೆನಾಲ್ ಸಂಬಂಧ ಡಾಕ್ಟರ್ ರಂಗನಾಥ್ ಬೆದರಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಂಎಲ್ಸಿ ರಾಜೇಂದ್ರ ಅವರ ಆರೋಪಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 20ರಿಂದ 30 ವರ್ಷದಿಂದ ವೈಕೆ ರಾಮಯ್ಯ ಕಾಲದಿಂದ ಎಲ್ಲ ನಡೀತಾ ಇದೆ. ರಾಜೇಂದ್ರ ಏನ್ ಬೇಕಾದ್ರೂ ಮಾತನಾಡ್ಲಿ ಅಂತ ಡಿಕೆ ಶಿವಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಉಡಾಫೆಯಾಗಿ ಉತ್ತರಿಸಿದ್ದಾರೆ ಇದಕ್ಕೆ. ಬೇಸಿಕಲಿ ಹೇಮಾವತಿ ಕೆನಾಲ್ ವಿಚಾರದಲ್ಲಿ ನೀವು ಮತ್ತೆ ಕುಡಿಗಲ್ ರಂಗನಾಥ್ ಅವರು ನಮ್ಗೆ ತೊಂದರೆ ಮಾಡ್ತಿದ್ದೀರಿ ಅಂತ ರಾಜೇಂದ್ರ ಅವರು ಮಾತಾಡಿದ್ದಾರೆ ಸರ್ ತುಮಕೂರಲ್ಲಿ. ಮಾತಾಡ್ಲಿ, ಅವ್ರು ಏನ್ ಬೇಕಾದ್ರೂ ಮಾತಾಡ್ಲಿ, ಏನ್ ಬೇಕಾದ್ರೂ ಹೇಳಲಿ. ಹೇಮಾವತಿ ವಿಚಾರ ಇವತ್ತಲ್ಲ, ಸುಮಾರು 20-30 ವರ್ಷದಿಂದ ವೈಕೆ ರಾಮಯ್ಯನವರು ಇದ್ದಂಥ ಕಾಲದಿಂದ ಕೂಡ ಆ ವಿಚಾರ ಇತ್ತು. ಕುಮಾರಸ್ವಾಮಿ ಅವ್ರ ಗೌರ್ಮೆಂಟಲ್ಲೇ ಪಾಸ್ ಮಾಡಿದ್ದು, ಅದನ್ನ ಅವ್ರಿಗೆಲ್ಲ ನೀರು ಸಿಕ್ಕಿರಲಿಲ್ಲ, ಫೀಡರ್ ಚಾನಲ್ ಮಾಡಿದ್ದು. ಆಗ ಕೆಲಸ ಆಗ್ಬೇಕಾಯ್ತು, ಈಗ ಕೆಲಸ ನಡೀತಾ ಇದೆ. ಹೇಮಾವತಿ ಕೆನಾಲ್ ವಿಚಾರದಲ್ಲಿ ನೀವು ಮತ್ತೆ ಕುಡಿಗಲ್ ರಂಗನಾಥ್ ಅವರು ನಮ್ಗೆ ತೊಂದರೆ ಮಾಡ್ತಿದ್ದೀರಿ ಅಂತ ರಾಜೇಂದ್ರ ಅವರು ಮಾತಾಡಿದ್ದಾರೆ ಸರ್ ತುಮಕೂರಲ್ಲಿ. ಮಾತಾಡ್ಲಿ, ಅವ್ರು ಏನ್ ಬೇಕಾದ್ರೂ ಮಾತಾಡ್ಲಿ, ಏನ್ ಬೇಕಾದ್ರೂ ಹೇಳಲಿ. ಹೇಮಾವತಿ ವಿಚಾರ ಇವತ್ತಲ್ಲ, ಸುಮಾರು 20-30 ವರ್ಷದಿಂದ ವೈಕೆ ರಾಮಯ್ಯನವರು ಇದ್ದಂಥ ಕಾಲದಿಂದ ಕೂಡ ಆ ವಿಚಾರ ಇತ್ತು. ಕುಮಾರಸ್ವಾಮಿ ಅವ್ರ ಗೌರ್ಮೆಂಟಲ್ಲೇ ಪಾಸ್ ಮಾಡಿದ್ದು, ಅದನ್ನ ಅವ್ರಿಗೆಲ್ಲ ನೀರು ಸಿಕ್ಕಿರಲಿಲ್ಲ, ಫೀಡರ್ ಚಾನಲ್ ಮಾಡಿದ್ದು. ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣ ಆಗ್ತಾ ಇದೆ ಹೇಮಾವತಿ ಕೆನಾಲ್ ವಿಚಾರದಲ್ಲಿ. ಹೇಗಾದ್ರೂ ಮಾಡಿ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಕನಸನ್ನ ತೀರಿಸಿಕೊಳ್ಳಲೇಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ವಿರೋಧವನ್ನು ಡೇ 1 ವ್ಯಕ್ತಪಡಿಸ್ತಾ ಇದ್ದಾರೆ KN ರಾಜಣ್ಣ.